ಬೆಂಗಳೂರಿನಲ್ಲಿ ಆಪರೇಷನ್ ಬೀಡಾಡಿ ವಾಹನ ಏನು ನೋಟಿಸ್ಗಳನ್ನು ಅಂಟಿಸಿದ್ರು, ಈಗ ಅದರ ಕಾರ್ಯಾಚರಣೆ ಶುರುವಾಗಿದೆ. ಸುಮಾರು 1500 ವಾಹನಗಳಿಗೆ ನೋಟಿಸನ್ನು ಅಂಟಿಸಿದ್ರು. ನೋಟಿಸ್ ಅಂಟಿಸುವ ಕಾರ್ಯ ಬಹುತೇಕ ಪೂರ್ಣಗೊಂಡಿದೆ. 7 ದಿನಗಳ ಒಳಗಾಗಿ ನೋಟಿಸ್ಗೆ ವಾಹನದ ಮಾಲೀಕರು ಉತ್ತರ ನೀಡದೆ ಹೋದರೆ, ನೋಟಿಸ್ ಕೊಟ್ಟರು ಕೂಡ ಡೋಂಟ್ ಕೇರ್ ಅಂತ ಇದ್ದರೆ ಆ ವಾಹನನ ಟೋ ಮಾಡಿ ಎಳ್ಕೊಂಡು ಹೋಗ್ತಾರೆ. ಗಾಂಧಿನಗರದ ವಾರಾಹಿ ದೇವಸ್ಥಾನದ ಬಳಿ ಟೋಯಿಂಗ್ ಕಾರ್ಯ ಈಗ ಆಲ್ರೆಡಿ ಆರಂಭ ಆಗಿದೆ. ಸಚಿವ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ಟೋಯಿಂಗ್ ಕಾರ್ಯ ನಡೀತಾ ಇದೆ. ಶಾಸಕ ದಿನೇಶ್ ಗುಂಡೂರಾವ್, ಆಯುಕ್ತ ಜಗದೀಶ್ ಇದರಲ್ಲಿ ಭಾಗಿಯಾಗಿದ್ದಾರೆ. ಪೊಲೀಸರ ಸಹಕಾರದೊಂದಿಗೆ ಟೋಯಿಂಗ್ ಮಾಡಲಾಗ್ತಾ ಇದೆ. ಕೆಲವಷ್ಟು ಮಂದಿ ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ, ತಮ್ಮ ವಾಹನಗಳನ್ನು ತೆರವುಗೊಳಿಸಿದ್ದಾರೆ. ಆದರೆ ಹೆಚ್ಚಿನ ವಾಹನಗಳು, ನೋಟಿಸ್ ಅಂಟಿಸಿದ ಹೆಚ್ಚಿನ ವಾಹನಗಳು ಹಾಗೇ ಇದ್ದಾವೆ. ಹಾಗಾಗಿ ಅದನ್ನು ಟೋ ಮಾಡ್ತಾ ಇದೆ. ಬೆಂಗಳೂರು ನಗರದ ರಸ್ತೆಯ ಇಕ್ಕೆಲಗಳಲ್ಲಿ ನಿಂತಿದ್ದಂತಹ ಹಳೆಯ ಬೀಡಾಡಿ ವಾಹನಗಳು ಮತ್ತೆ ಪಾದಚಾರಿಗಳ ಮೇಲೆ ನಿಂತಿದ್ದಂತಹ ಹಳೆಯ ವಾಹನಗಳೇನಿದೆ ಅವುಗಳ ತೆರವು ಕಾರ್ಯಾಚರಣೆಯನ್ನ ಕಳೆದ 7 ದಿವಸಗಳ ಹಿಂದೆ ಆರಂಭ ಮಾಡಿರುವಂಥದ್ದು. ವಾಹನಗಳಿಗೆ ನೋಟಿಸ್ ಕೊಡುವ ಮೂಲಕ ಎಚ್ಚರಿಕೆಯನ್ನು ನೀಡುವಂತಹ ಕೆಲಸವನ್ನ ಮಾಡಿರುವಂಥದ್ದು. ಅದೇ ರೀತಿಯಾಗಿ ನೋಟಿಸ್ಗೆ ಉತ್ತರ ನೀಡದಂತಹ ವಾಹನಗಳೇನಿದೆ ಆ ಒಂದು ವಾಹನಗಳನ್ನ ಟೋವಿಂಗ್ ಮಾಡೋದಕ್ಕೆ ಕೂಡ ಸಿದ್ಧತೆಯನ್ನ ನಡೆಸಿರುವಂಥದ್ದು. ಈ ಒಂದು ಟೋವಿಂಗ್ ಕಾರ್ಯಾಚರಣೆಗೆ ಇದೀಗ ಚಾಲನೆ ಸಿಗ್ತಾ ಇದೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಈ ಒಂದು ಟೋವಿಂಗ್ ಕಾರ್ಯಾಚರಣೆಗೆ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಸದ್ಯ ಈ ಒಂದು ಟೋವಿಂಗ್ ಕಾರ್ಯಾಚರಣೆ ಶ್ರೀರಾಮ್ಪುರದ MD ಬ್ಲಾಕ್ನ ಮುಖ್ಯ ರಸ್ತೆಯಲ್ಲಿ ಈ ಒಂದು ಟೋವಿಂಗ್ ಕಾರ್ಯಾಚರಣೆ ಆರಂಭ ಆಗ್ತಾ ಇರುವಂಥದ್ದು. ಕಳೆದ 1 ವಾರದ ಹಿಂದೆ ರಸ್ತೆಯ ಇಕ್ಕೆಲಗಳಲ್ಲಿ ನಿಂತಿದ್ದಂತಹ ಬೀಡಾಡಿ ವಾಹನಗಳೇನಿದೆ ಆ ಒಂದು ಬೀಡಾಡಿ ವಾಹನಗಳಿಗೆ ನೋಟಿಸ್ ಹಚ್ಚುವಂತ ಕೆಲಸ ಆಗಿತ್ತು. ನೋಟಿಸ್ ಉತ್ತರ ನೀಡೋದಕ್ಕೆ ಮಾಲೀಕರಿಗೆ 7 ದಿವಸದ ಕಾಲಾವಕಾಶವನ್ನು ಕೂಡ ನೀಡಲಾಗಿತ್ತು. ಅದರಂತೆಯೇ ಇದೀಗ ಕಾಲಾವಕಾಶಕ್ಕೆ ಉತ್ತರ ನೀಡದಿರುವಂತವರು ಮತ್ತೆ ದಂಡವನ್ನ ಪಾವತಿ ಮಾಡದೇ ಏನಿದ್ದಾರೆ ಅಂತಹ ವಾಹನಗಳನ್ನ ಇದೀಗ ಟೋವಿಂಗ್ ಮಾಡಿಕೊಂಡು ಅವುಗಳನ್ನ ಮುಂದಿನ ಹಂತವಾಗಿ ಹರಾಜು ಮಾಡೋದಕ್ಕೆ ಸಿದ್ಧತೆಗಳು ಕೂಡ ನಡೆಸ್ತಾ ಇರುವಂತದ್ದು ಸದ್ಯ ಗಮನಿಸ್ತಾ ಇರಬಹುದು. ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಈ ಒಂದು ಟೋವಿಂಗ್ ಕಾರ್ಯಾಚರಣೆಗೆ ಚಾಲನೆಯನ್ನ ಕೂಡ ನೀಡ್ತಾ ಇದ್ದಾರೆ. ಇದಾದ ಬಳಿಕ ಸತತವಾಗಿ ಎಲ್ಲ ವಾಹನಗಳು ಕೂಡ ಈ ಒಂದು ಕಾರ್ಯಾಚರಣೆ ಆರಂಭ ಆಗುತ್ತೆ. ಈ 5 ಪಾಲಿಕೆಯಲ್ಲೂ ಕೂಡ ಈ ಒಂದು ಕಾರ್ಯಾಚರಣೆಯನ್ನ ಆರಂಭ ಮಾಡ್ಲಿಕ್ಕಿರುವಂತದ್ದು. ಇದರ ಜೊತೆಗೆ ಬೆಂಗಳೂರಿನಲ್ಲಿರುವಂತಹ ಬೀಡಾಡಿ ವಾಹನಗಳೇನಿದೆ, ಹಳೆಯ ವಾಹನಗಳೇನಿದೆ ಆ ಎಲ್ಲ ಹಳೆಯ ವಾಹನಗಳನ್ನ ಸಂಪೂರ್ಣವಾಗಿ ಟೋಯಿಂಗ್ ಮಾಡೋದಕ್ಕೆ ಸಿದ್ಧತೆಗಳು ಕೂಡ ನಡೆದಿರುವಂತದ್ದು. ಸದ್ಯ ಏನು ಇವತ್ತು ಕಾರ್ಯಾಚರಣೆಗೆ ಆರಂಭ ಆಗ್ತಾ ಇರುವಂತದ್ದು. 15 ದಿವಸದ ಕಾಲಾವಕಾಶವನ್ನ ಕೂಡ ನೀಡಲಾಗುತ್ತೆ. ಇದರ ಜೊತೆಗೆ 15 ದಿವಸದ ಕಾಲಾವಕಾಶದಲ್ಲಿ ವಾಹನಗಳನ್ನೇನಾದರೂ ಮಾಲೀಕರು ವಾಪಸ್ ಪಡೆದೇ ಹೋದಲ್ಲಿ ಅಂತಹ ವಾಹನಗಳನ್ನ ಸಂಪೂರ್ಣವಾಗಿ ಏನು ಹರಾಜು ಪ್ರಕ್ರಿಯೆಯಲ್ಲಿ ಹಾಕೋದಕ್ಕೆ ಸಿದ್ಧತೆಯನ್ನ ನಡೆಸಿರುವಂತದ್ದು. ಕ್ಯಾಮರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.